ಬಿಗ್ ಬಾಸ್ ಕನ್ನಡ 10ರ ಸೀಸನ್ನಲ್ಲಿ ಗೆಲುವಿನ ರೇಸ್ನಲ್ಲಿರುವ ಡ್ರೋನ್ ಪ್ರತಾಪ್ ಬಗ್ಗೆ ಇದ್ದಕ್ಕಿದ್ದಂತೆ ಕಾಡ್ಗಿಚ್ಚಿನಂತೆ ವದಂತಿಯೊಂದು ಹಬ್ಬಿದೆ. ಡ್ರೋನ್ ಪ್ರತಾಪ್ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಅನ್ನೋ ಗುಲ್ಲೆದ್ದಿದೆ. ಅಲ್ಲದೆ ಬುಧವಾರವೇ ಅವರನ್ನು ಬಿಗ್ ಬಾಸ್ ಮನೆಯಿಂದ ಆಚೆಗೆ ಕರೆಸಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಅತ್ತ ಬಿಗ್ ಬಾಸ್ ಮನೆಗೆ ಪೊಲೀಸರು ಕೂಡ ಭೇಟಿ ಕೊಟ್ಟಿದ್ದಾರೆ. ದಿಢೀರಂತ ಬಿಗ್ ಬಾಸ್ ಸೆಟ್ಟಿಗೆ ಪೊಲೀಸರು ಭೇಟಿ ಕೊಟ್ಟಿದ್ಯಾಕೆ? ಅಷ್ಟಕ್ಕೂ ಡ್ರೋನ್ ಪ್ರತಾಪ್ ಆಸ್ಪತ್ರೆ ಸೇರಿದ್ಯಾಕೆ? ಬಿಗ್ ಬಾಸ್ ಮನೆಯೊಳಗೆ ಅಂಥದ್ದೇನಾಯ್ತು ಹೇಳ್ತೀನಿ. ಅದಕ್ಕೂ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಡ್ರೋನ್ ಪ್ರತಾಪ್ ಬಿಗ್ ಬಾಸ್ ಸ್ಪರ್ಧಿಗಳಲ್ಲಿ ತುಂಬಾನೇ ಸುದ್ದಿಯಲ್ಲಿರುವ ಸ್ಪರ್ಧಿ. ಅವರನ್ನ ಜನ ಎಷ್ಟು ದ್ವೇಷ ಮಾಡ್ತಿದ್ರೋ ಬಿಗ್ ಬಾಸ್ ಮನೆಗೆ ಬಂದ ಮೇಲೆ ಅವರ ಮೇಲಿನ ಅಭಿಪ್ರಾಯ ಫುಲ್ ಬದಲಾಗಿ ಫ್ಯಾನ್ಸ್ ಸಂಖ್ಯೆ ಹೆಚ್ಚಿದೆ. ಸದ್ಯ ಬಿಗ್ ಬಾಸ್ ಮನೆಯ ಸ್ಟ್ರಾಂಗ್ ಸ್ಪರ್ಧಿಗಳಲ್ಲಿ ಡ್ರೋನ್ ಪ್ರತಾಪ್ ಕೂಡ ಒಬ್ರು. ಯಾವುದೇ ಮನರಂಜನಾ ಕ್ಷೇತ್ರದ ಹಿನ್ನೆಲೆ ಇಲ್ಲದೆ ಸಾಮಾನ್ಯ ವ್ಯಕ್ತಿಯಾಗಿ ಮನೆಯೊಳಗೆ ಹೋಗಿರುವ ಅವರಿಗೆ ಈಗ ಸಮಸ್ಯೆಗಳು ಶುರುವಾಗಿವೆ. ಕೆಲ ದಿನಗಳ ಹಿಂದೆ ಕಣ್ಣಿಗೆ ಪೆಟ್ ಮಾಡಿಕೊಂಡು ಡ್ರೋನ್ ಪ್ರತಾಪ್ ಆಸ್ಪತ್ರೆಗೆ ಹೋಗಿ ಬಂದಿದ್ರು. ಇದೀಗ ಮತ್ತೊಂದು ಕಾರಣಕ್ಕೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಈ ಮಧ್ಯೆ ಡ್ರೋನ್ ಪ್ರತಾಪ್ ಆತ್ಮಹತ್ಯೆ ಮಾಡಿಕೊಳ್ಳಲು ಯತ್ನಿಸಿದ್ರು, ಹ್ಯಾಂಡ್ ವಾಶ್ ಲಿಕ್ವಿಡ್ ಕುಡಿದ್ರು. ಆದರೆ ಬಿಗ್ ಬಾಸ್ ತಂಡ ತಕ್ಷಣ ಅಲರ್ಟ್ ಆಗಿದ್ರಿಂದ ಅವರನ್ನ ಬಚಾವ್ ಮಾಡಿ ಆಸ್ಪತ್ರೆಗೆ ದಾಖಲು ಮಾಡಿತು ಅನ್ನೋ ವದಂತಿ ಹಬ್ಬಿತ್ತು. ಅಸಲಿಗೆ ಈಚೆಗೆ ಬಿಗ್ ಬಾಸ್ ಮನೆಯಲ್ಲಿ ಡ್ರೋನ್ ಪ್ರತಾಪ್ಗೆ ಸಾಕಷ್ಟು ಬೇಸರವಾಗಿತ್ತು ಎಂಬುದು ಕೂಡ ಸುಳ್ಳಲ್ಲ. ಅಕ್ಕನಂತಿದ್ದ ಸಂಗೀತ ಜಗಳ ಮಾಡ್ಕೊಂಡಿದ್ರು. ಮನೆಯ ಸದಸ್ಯರು ಟಾಸ್ಕ್ ಆಡೋದಕ್ಕೂ ಚಾನ್ಸ್ ನೀಡ್ತಿರ್ಲಿಲ್ಲ. ಆದರೆ ಕಳೆದ 3 ವರ್ಷಗಳಿಂದ ಕುಟುಂಬದಿಂದ ಡ್ರೋನ್ ಪ್ರತಾಪ್ ದೂರ ಇದ್ರು. ಅಪ್ಪ ಅಮ್ಮನ ಜೊತೆಗೆ ಮಾತನಾಡಿರಲಿಲ್ಲ. ಬಿಗ್ ಬಾಸ್ ಮನೆಯೊಳಗೆ ಬಂದ ಮೇಲೆ ಅಪ್ಪನ ಜೊತೆಗೆ ಡ್ರೋನ್ ಪ್ರತಾಪ್ ಫೋನ್ನಲ್ಲಿ ಮಾತಾಡಿದ್ರು. ಕಳೆದ ವಾರ ಫ್ಯಾಮಿಲಿ ವೀಕ್ನಲ್ಲಿ ಬಿಗ್ ಬಾಸ್ ಮನೆಯೊಳಗೆ ಡ್ರೋನ್ ಪ್ರತಾಪ್ ಅಪ್ಪ ಅಮ್ಮ ಭೇಟಿ ಕೊಟ್ಟಿದ್ರು. 3 ವರ್ಷಗಳ ಬಳಿಕ ತಂದೆ ತಾಯಿಯನ್ನ ಕಂಡ ಡ್ರೋನ್ ಪ್ರತಾಪ್ ಸಂತಸಗೊಂಡಿದ್ರು. ಅಪ್ಪ ಅಮ್ಮನ ಜೊತೆಗೆ ಖುಷಿಯಾಗಿ ಮಾತನಾಡಿದ್ರು. ಇದರ ಬೆನ್ನಲ್ಲೇ ಸೂಸೈಡ್ ಅಟೆಂಪ್ಟ್ ನ್ಯೂಸ್ ಬಂದಿದೆ. ಹಾಗಾದ್ರೆ ನಿಜಕ್ಕೂ ಡ್ರೋನ್ ಪ್ರತಾಪ್ ಆತ್ಮಹತ್ಯೆಗೆ ಯತ್ನಿಸಿದ್ರ? ಡ್ರೋನ್ ಪ್ರತಾಪ್ ಆಸ್ಪತ್ರೆಗೆ ದಾಖಲಾಗಿದ್ದು ಸತ್ಯ. 3ನೇ ತಾರೀಕು ಮಧ್ಯರಾತ್ರಿ ಆಸ್ಪತ್ರೆಗೆ ಡ್ರೋನ್ ಪ್ರತಾಪ್ ಅಡ್ಮಿಟ್ ಆಗಿದ್ರು. 3ನೇ ತಾರೀಕು ರಾತ್ರಿ 2:30ರ ಸುಮಾರಿಗೆ ಡ್ರೋನ್ ಪ್ರತಾಪ್ ಅವರನ್ನ ಬಿಗ್ ಬಾಸ್ ತಂಡ ಕರ್ಕೊಂಡು ಹೋಗಿದ್ರು. ಆಗ ಅವರು ಪ್ರಜ್ಞೆ ತಪ್ಪಿರಲಿಲ್ಲ, ಚೆನ್ನಾಗಿ ಮಾತನಾಡ್ತಿದ್ರು. ಆದರೆ ಸ್ವಲ್ಪ ಸುಸ್ತಾಗಿದ್ರು. 8-10 ಬಾರಿ ಲೂಸ್ ಮೋಷನ್ ಆಗಿತ್ತಂತೆ, 5-6 ಬಾರಿ ವಾಂತಿ ಆಗಿತ್ತಂತೆ, BP ಕಡಿಮೆ ಆಗಿತ್ತು. ಹೀಗಾಗಿ ಒಂದು ದಿನ ಐಸಿಯುನಲ್ಲಿ ಚಿಕಿತ್ಸೆ ನೀಡಲಾಗಿದೆ. ಗ್ಯಾಸ್ಟ್ರಿಕ್ನಿಂದ ಹೀಗಾಗಿದೆ ಅಂತಾನು ಪ್ರತಾಪ್ಗೆ ಚಿಕಿತ್ಸೆ ನೀಡಿದ್ದ ವೈದ್ಯರು ಮಾಹಿತಿ ನೀಡಿದ್ದಾರೆ. ಅಲ್ಲದೆ ಗುರುವಾರ ಮಧ್ಯಾಹ್ನವೇ ಡಿಸ್ಚಾರ್ಜ್ ಆಗಿದ್ದಾರೆ. ಡ್ರೋನ್ ಪ್ರತಾಪ್ಗೆ ಚಿಕಿತ್ಸೆ ನೀಡಿದ್ದ ವೈದ್ಯರ ಬಳಿ ಕುಂಬಳಗೋಡು ಪೊಲೀಸರು ಮಾಹಿತಿ ಪಡೆದಿದ್ದಾರೆ. ಇದರಲ್ಲಿ ಸೂಸೈಡ್ ಅಟೆಂಪ್ಟ್ ಇಲ್ಲ, ಹಾಗಿದ್ದರೆ ನಾವು ಕೇಸ್ ಫೈಲ್ ಮಾಡಲೇಬೇಕಿತ್ತು ಎಂದಿದ್ದಾರೆ ವೈದ್ಯರು. ಬಿಗ್ ಬಾಸ್ ಸೆಟ್ಗೂ ಭೇಟಿ ಕೊಟ್ಟು ಪೊಲೀಸರು ಮಾಹಿತಿ ಕಲೆ ಹಾಕಿದ್ದಾರೆ. ಕಲರ್ಸ್ ಕನ್ನಡ ವಾಹಿನಿ ಕೂಡ ಈ ಬಗ್ಗೆ ಸ್ಪಷ್ಟನೆ ನೀಡಿದ್ದು ಡ್ರೋನ್ ಪ್ರತಾಪ್ ಆತ್ಮಹತ್ಯೆಗೆ ಯತ್ನಿಸಿಲ್ಲ ಎಂದಿದೆ. ಒಟ್ನಲ್ಲಿ ಪ್ರತಾಪ್ ಈಗ ಕುತೂಹಲದ ಕೇಂದ್ರ ಬಿಂದು. ಬಿಗ್ ಬಾಸ್ಗೆ ಬರುವಾಗ ಅವರನ್ನ ಜನ ಒಬ್ಬ ಸುಳ್ಳುಗಾರ ಅಂತ ದ್ವೇಷಿಸ್ತಿದ್ರು. ಯಾಕಂದ್ರೆ ಅವರು ಈ ಮೊದಲು ಹೇಳಿದ ಸುಳ್ಳುಗಳೇ ಅದಕ್ಕೆ ಕಾರಣ. ನಂತರ ಅವರು ತನ್ನದೇ ಆಫೀಸ್ ಓಪನ್ ಮಾಡಿ ರೈತರ ಗದ್ದೆ ತೋಟಗಳಿಗೆ ಔಷಧಿ ಸಿಂಪಡಿಸುವ ಡ್ರೋನ್ ತಯಾರಿಸಿ ಆ ಡ್ರೋನ್ ಮೂಲಕ ರೈತರಿಗೆ ನೆರವಾಗ್ತಿದ್ರು. ಜನರಿಗೆ ಪ್ರತಾಪ್ ಮೇಲಿದ್ದ ಅಭಿಪ್ರಾಯ ಬದಲಾಗಿರಲಿಲ್ಲ. ಅವರು ಏನೇ ಹೇಳಲಿ ಅದು ಸುಳ್ಳು ಎಂದೇ ಹೇಳುತ್ತಿದ್ರು. ಆದರೆ ಬಿಗ್ ಬಾಸ್ಗೆ ಕಾಲಿಟ್ಟ ಮೇಲೆ ಅವರ ಲಕ್ ಬದಲಾಯಿತು. ಪ್ರತಾಪ್ ಅವರನ್ನ ದ್ವೇಷ ಮಾಡ್ತಿದ್ದವರು ಕೂಡ ಇಷ್ಟಪಡಲಾರಂಭಿಸಿದ್ರು. ಬಿಗ್ ಬಾಸ್ ಮನೆಯಲ್ಲಿ ಕೂಲಾಗಿ ಮೈಂಡ್ ಗೇಮ್ ಮೂಲಕ ಗಮನ ಸೆಳೆಯುತ್ತಿರುವುದರಿಂದ ಫಿನಾಲೆ ಟಾಪ್ ಸ್ಪರ್ಧಿಗಳಲ್ಲಿ ಪ್ರತಾಪ್ ಇರ್ತಾರೆ ಅಂತ ಬಿಗ್ ಬಾಸ್ ವೀಕ್ಷಕರು ಹೇಳ್ತಿದ್ದಾರೆ.